ನಾನು ಪ್ರಫುಲ್ಲ ನಾಯ್ಕ ಅಂತ ಹೇಳಿ ಇದು ಮೂಡಬಿದ್ರೆಯಿಂದ ಬಂದಿದ್ದೇನೆ. ನಿನ್ನೆ ನಡೆದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶರ ವಿರುದ್ಧ ಹಲವು ಸುಳ್ಳು ಆರೋಪಗಳು ಕೇಳಿ ಬರುತ್ತಿದ್ದು, ಇದು ಮಾಡಿದ ವ್ಯಕ್ತಿ ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಸಹೋದರಿಯಾದ ಸುಮತಿ ನಾಯ್ಕ. ಇವರ ನಡವಳಿಕೆ ಸರಿಯೇನಿಲ್ಲ. ಇವಳು ನಮ್ಮ ಮರ್ಯಾದೆ ತೆಗಿತಾ ಬರ್ತಾ ಇದ್ದಾಳೆ. ಸಮಾಜದಲ್ಲಿ ಬದುಕಲು ನನಗೆ ತುಂಬಾ ಕಷ್ಟವಾಗುತ್ತಿದೆ. ಈ ಸಂದೇಶದ ವಿರುದ್ಧ ಇವಳು ಸುಳ್ಳು ಆರೋಪಗಳನ್ನು ಮಾಡು ನಿಜವಾಗಿ ಇದು ಸುಳ್ಳಾಗಿದೆ. ಇವಳು ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ದಾಖಲಾಗಿದೆ. ವೇಶ್ಯಾವಾಟಿಕೆ ದಂಧೆಯಲ್ಲಿ ಇವಳು ಸಿಕ್ಕಾಕೊಂಡಿದ್ದಾಳೆ. ದಾಖಲೆ ಕೂಡ ನನ್ನಲ್ಲಿ ಇದೆ. ಇವಳು ಒಂದು ಕಾರ್ಕಳದಲ್ಲಿ ಪ್ರವೀಣ್ ಪಿಂಟೋ ಎಂಬ ವ್ಯಕ್ತಿಗೆ ಚಪ್ಪಲಿಂದ ಹೊಡೆದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿ ಸರ್ಟಿಫಿಕೇಟ್ ಅನ್ನು ಹಿಡ್ಕೊಂಡು ಆ ವ್ಯಕ್ತಿ ನನಗೆ ಹೊಡೆದಿದ್ದಾರೆ, ಮಾನನಷ್ಟ ಕೇಸ್ ಹಾಕಿ ಅವರ ಕೈಯಿಂದ 3 ಲಕ್ಷ ರೂಪಾಯಿಯನ್ನು ತೆಗೆದುಕೊಂಡಿದ್ದಾಳೆ. ಅಲ್ಲಲ್ಲಿ ತುಂಬಾ ಕಡೆಯಲ್ಲಿ ಒಳಗೆ, ಒಂದು ಕಡೆಯಲ್ಲ, ಮಂಗಳೂರಲ್ಲಿ, ಮೂಡಬಿದ್ರೆಯಲ್ಲಿ, ವೇಣೂರಲ್ಲಿ, ಕಾರ್ಕಳದಲ್ಲಿ ಎಲ್ಲ ಕಡೆಯಲ್ಲಿ ಇಂಥದ್ದೇ ಕೆಲಸ ಮಾಡ್ತಾ ಇದ್ದಾಳೆ ಅವಳು. ವಿಷಯ ಏನಂದ್ರೆ, ಈ ಇನ್ಸ್ಪೆಕ್ಟರ್ ವಿರುದ್ಧ ಯಾಕೆ ಹೀಗೆ ಮಾಡ್ತಾಳೆ ಅಂದ್ರೆ, ನಮ್ಮ ಕೌಟುಂಬಿಕ ಕಲಹ ನನ್ನ ಮತ್ತು ಗಂಡನ ವಿರುದ್ಧ ಒಂದು ಕಂಪ್ಲೇಂಟ್ ಸ್ಟೇಷನಲ್ಲಿ ಆಗಿತ್ತು ಮೂಡಬಿದ್ರೆಯಲ್ಲಿ. 1 ವರ್ಷದಿಂದ ಅವರನ್ನು ಅಧಿಕಾರದಿಂದ ಕೆಳಗೆ ಇಳಿಸಬೇಕು ಅಂತ ಹಠದಿಂದ ಅವಳು ಹೀಗೆಲ್ಲ ಮಾಡ್ತಿದ್ದಾಳೆ. ಇದು ನಿಜವಾಗಿ ಸುಳ್ಳು. ಆ ಇನ್ಸ್ಪೆಕ್ಟರ್ ನಮ್ಮ ಈ ಜಂಜಾಟದಲ್ಲಿ, ನಮ್ಮ ತಂಗಿ ಮತ್ತು ಅಕ್ಕನ ಗಲಾಟೆಯಲ್ಲಿ ಅವರು ನ್ಯಾಯ ಕೊಡಿಸಲಿಕ್ಕೆ ಬಂದದ್ದೇ ತಪ್ಪ? ಅವರು ನ್ಯಾಯ ಕೊಡಿಸಿ ಬಂದದಕ್ಕೆಲ್ಲ ಹೀಗೆಲ್ಲ ಮಾಡಿದರೆ ಯಾವ ನ್ಯಾಯ ಸರಿ? ಏನಾದರೂ ಮಾಡಿ ಅವಳಿಗೆ ಎಂತಾದರೂ ಮಾಡಿ ಸರ್, ಒಂದು ನ್ಯಾಯ ನನಗೆ ಕೊಡಿಸಲೇಬೇಕು. ಅಲ್ಲದೆ ನಮ್ಮ ಕೊಕ್ರಾಡಲ್ಲಿ 3-4 ಎಕರೆ ಜಾಗ ಇದೆ. ಅದನ್ನು ಸಹ ಇವಳು ನನ್ನ ಅಮ್ಮನಿಗೆ ಬುದ್ಧಿ ಕೆಡಿಸಿ, ನಾವು 3 ಮಕ್ಕಳು, ನಮಗೆ ಗೊತ್ತಾಗದ ಹಾಗೆ ಆ ಜಾಗವನ್ನು ಕೂಡ ಅವಳ ಹೆಸರಿಗೆ ಮಾಡಿಕೊಂಡಿದ್ದಾಳೆ. ಎಲ್ಲ ಹಾಗೆ ಅವಳಿಗೆ ನನ್ನಲ್ಲಿ ಈಗ ಈ ಜಾಗಕ್ಕೆ ಬರ್ತಾಳೆ ಅಂತ ನನ್ನ ಮಗನನ್ನು ಸಹ ಹಿಡ್ಕೊಂಡಿದ್ದಾಳೆ ಅವಳೇ. ನನಗೆ ಈಗ ಗತಿ ಇಲ್ಲದಾಗೆ ಆಗಿದೆ. ನನಗೊಂದು ನ್ಯಾಯ ಕೊಡಿಸಿ, ದಯವಿಟ್ಟು ನನಗೆ ನ್ಯಾಯ ಕೊಡಿಸಬೇಕು. ದಯವಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನನಗೊಂದು ದಯವಿಟ್ಟು ನ್ಯಾಯ ಕೊಡಿಸಬೇಕು ಅಂತ ನಾನು ನಿಮ್ಮಲ್ಲಿ ಎಲ್ಲರ ಪರವಾಗಿ ಕೇಳಿಕೊಳ್ತೇನೆ. ಮದುವೆಯಾಗಿ ಗಂಡ ತೀರು ಹೋಗಿದ್ದಾನೆ. ಅವಳಿಗೆ ಇದೇ ವಹಿವಾಟು. ಜಾಗದಲ್ಲಿ ಗಂಧದ ಮರ ಇಟ್ಟಿದ್ದಾಳೆ, ಒಂದು 75 ಲಕ್ಷದ ಮನೆ ಕಟ್ಟಿದ್ದಾಳೆ. ಅದು ಅವಳಿಗೆ ನಿಜವಾಗಿ ಸ್ವಂತ ಕೆಲಸ ಏನಿಲ್ಲ. ಅವಳು ಎಲ್ಲಿಂದ ಹಣ ಬರ್ತದೆ ಎಲ್ಲ ವಿಚಾರಣೆ ಮಾಡಬೇಕು.